ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬರ ಮೀಟಿಂಗ್. ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್. ಕುಡಿಯುವ ನೀರಿನ ಕಡೆ ಗಮನ ಹರಿಸುವಂತೆ ಸೂಚನೆ. ಡಿಸಿಗಳು ಸಿಇಒಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಸೂಚನೆ. ಡಿಸಿಗಳಿಗೆ ನೀಡಿದ ಅನುದಾನದಲ್ಲಿ ಎಷ್ಟು ಖರ್ಚಾಗಿದೆ, ಪ್ರಸ್ತುತ ಸ್ಥಿತಿಗತಿ ಏನು, ಎಲ್ಲೆಲ್ಲಿ ಜನ ಗುಳೆ ಹೊರಟಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗದೆ ಬರ ಆವರಿಸಿದೆ. ಬರದಿಂದಾಗಿ ಜನ ಕಂಗೆಟ್ಟು ಹೋಗಿದ್ದಾರೆ. ಒಂದಷ್ಟು ಮಂದಿ ಗುಳೆ ಹೋಗ್ತಿದ್ದಾರೆ. ಅದನ್ನ ತಡಿಬೇಕಾದಂತಹ ದೊಡ್ಡ ಸವಾಲು ಸರ್ಕಾರದ ಮುಂದಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಎಲ್ಲ ಡಿಸಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗಮನಿಸ್ತಾ ಇದ್ದೀರಿ. ಈಗ ಬರದ ಮೀಟಿಂಗ್ ಇದೆ. ಎಲ್ಲ ಡಿಸ್ಟ್ರಿಕ್ಟ್ ಅವ್ರನ್ನೆಲ್ಲ ರಿವ್ಯೂ ಮಾಡ್ತಾ ಇದ್ದೀವಿ. ಬರಕ್ಕೆ ಸಂಡೇ ಇದೆಯಾ, ಪೊಲೀಸ್ಗೆ ಸಂಡೇ ಇದೆಯಾ, ಡಿಸಿಗೆ ಸಂಡೇ ಇದೆಯಾ, ಸೊ ನಮ್ಗೆ ಯಾವುದು ಸರ್ಕಾರದ ಮಂತ್ರಿಗಳಿಗೆ ಸಂಡೇ ಇದೆಯಾ, 24 hours ವಿ ಹ್ಯಾವ್ ಟು ವರ್ಕ್. ಸೊ ಅದಕ್ಕೆ ಸಂಡೇ ಆದರೂ ಕೂಡ ಇಟ್ಟಿದ್ದೀನಿ. ಅದಾದಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಯಾಬಿನೆಟ್ ಬರೋದು ವಿಚಾರನೇ ನಾನು ಕರೆದಿದ್ದೀನಿ. ಸೊ ಎಲ್ಲರಿಗೂ ಆದಮೇಲೆ ಏನೆಲ್ಲ ಮಾಡ್ಬೋದು ಅಂತ ಈಗಾಗಲೇ ನಾನು ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆಲ್ಲ ಹೇಳಿದ್ದೀನಿ, ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾವು ಸಂಡೇ ಆದರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ನ ಮಧ್ಯಾಹ್ನ ಇಟ್ಟಿದ್ದೀವಿ. ಇದು ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅಟೆಂಡ್ ಮಾಡೋದಕ್ಕೂ ಮುನ್ನ ಮಾತನಾಡಿದಂತಹ ಮಾತುಗಳು. ಇವತ್ತು ಭಾನುವಾರ ಆಗಿದೆ. ಭಾನುವಾರದ ದಿನವೂ ಕೂಡ ಈ ರೀತಿ ಕೆಲಸ ಕಾರ್ಯಗಳು ಅನ್ನೋ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಭಾನುವಾರ ಅನ್ನೋದಿಲ್ಲ, ಅಧಿಕಾರಿಗಳಿಗೆ ನಮಗೆಲ್ಲ ಭಾನುವಾರ ಅನ್ನೋದಿಲ್ಲ, ಹಾಗಾಗಿ ಇವತ್ತು ಸಭೆಯನ್ನ ಕರೆದಿದ್ದೀನಿ ಅಂತ ಹೇಳಿದರು. ಕೇವಲ ಪೇಪರ್ ವರದಿ ನೀಡಿದರೆ ನಾನು ಕೇಳೋದಿಲ್ಲ. ಬರ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಅವರು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನನಗೆ ಫೀಲ್ಡ್ ರಿಪೋರ್ಟ್ ಮುಖ್ಯ ಎಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮುನ್ನ ನಿಮ್ಮ ಅನುಭವ, ಕಾರ್ಯಕ್ಷಮತೆಯನ್ನ ತೋರಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆಡಳಿತಾತ್ಮಕವಾಗಿ ಟೀಮ್ ವರ್ಕ್ ಅನ್ನ ಮಾಡಿ, ಟೀಮ್ ವರ್ಕ್ ಮೂಲಕ ಜನರ ಸಂಕಷ್ಟಕ್ಕೆ ನೆರವಾಗಿ ನಿಂತ್ಕೊಳ್ಳಿ ಅನ್ನೋ ಸಂದೇಶವನ್ನ ಈ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ರವಾನಿಸಿದ್ದಾರೆ. ಕೆಲಸ ಮಾಡಿದೀವಿ ಸರ್ ಅಂತ ಬಾಯಲ್ಲಿ ಹೇಳೋದಲ್ಲ, ಪೇಪರ್ ತಂದು ತೋರಿಸೋದಲ್ಲ, ಅದು ಕಾರ್ಯಗತ ಆಗಬೇಕು. ಫೀಲ್ಡ್ ರಿಪೋರ್ಟ್ ನನಗೆ ಬೇಕು ಎಂದಿದ್ದಾರೆ. ಇನ್ನು ಅಧಿಕಾರಿಗಳ ವರ್ತನೆಗೆ ಇದೇ ಸಂದರ್ಭದಲ್ಲಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ತುರ್ತಿದ್ರೆ ಹೊರಗೆ ಹೋಗಿ ಮಾತನಾಡೋದು ಒಳ್ಳೆಯದು ಅಂತ ಹೇಳಿ ಚಾಟಿ ಬೀಸಿದ್ದಾರೆ. ಅಧಿಕಾರಿ ಹೀಗೆ ಹೇಳಿದ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆ ವೇಳೆ ಫೋನ್ ಬಳಸಿದ ಅಧಿಕಾರಿಗೆ ಸಿಎಂ ಡಿಕೆ ಬಿಸಿ ಮುಟ್ಟಿಸಿದ್ದಾರೆ. ಬರ ವಿಷಯ ಮಂಡಿಸುವಾಗ ಫೋನ್ನಲ್ಲಿ ಬ್ಯುಸಿ ಆಗಿದ್ರು, ಅಷ್ಟು ಇಂಪಾರ್ಟೆಂಟ್ ಇದ್ರೆ ಆಚೆ ಹೋಗಿ ಮಾತಾಡಿ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಗಂಭೀರ ವಿಷಯದ ಬಗ್ಗೆ ಭಾನುವಾರ ಅನ್ನೋದನ್ನು ಪರಿಗಣಿಸದೆ ಸಭೆ ಕರೆದಿದ್ದಾರೆ ಅಂದರೆ, ಯಾರೋ ಅಧಿಕಾರಿಯೊಬ್ಬರು ಫೋನಲ್ಲಿ ಬ್ಯುಸಿ ಆಗ್ತಾರೆ ಅಂದರೆ ಅದಕ್ಕಿಂತ ದುರ್ದೈವ ಮತ್ತೊಂದಿಲ್ಲ.